ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನನ್ನ ಒಳಗೆ ಇರುವ ದ್ವೇಷ, ಅಸೂಹೆ, ಕಾಮ, ಮೋಹ ದೂರವಾಗಲಿ. ಅದೇ ನನ್ನ ಶತ್ರು, ಕೆಟ್ಟ ಗುಣಗಳು ದೂರವಾಗಬೇಕು ಎಂದು ಕಪಿಲೇಶ್ವರ ದೇವರಲ್ಲಿ ಬೇಡಿಕೊಂಡಿದ್ದೀನಿ ಎಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಶನಿವಾರ ಕಪಿಲೇಶ್ವರ ಮಂದಿರದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮಿಂದ ಕೆಟ್ಟದಾಗಬಾರದು, ನಮ್ಮಿಂದ ಒಳ್ಳೆಯದಾಗಬೇಕು, ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರದು ಎಂದು ದೇವರಲ್ಲಿ ಬೇಡಿಕೊಂಡಿದ್ದೀನಿ ಎಂದಿದ್ದಾರೆ. ನಮ್ಗಿಲ್ಲಿಗೆ ನನ್ನೊಳಗಿರುವ ದ್ವೇಷ, ಅಸೂಯೆ, ಕ್ರೋಧ, ಕಾಮ, ಮೋಹ, ಮದ ಇದು ದೂರ ಆಗಲಿ. ಅದೇ ನಮಗಿರುವಂಥ ಶತ್ರು, ಇನ್ಯಾವುದೂ ಇಲ್ಲ. ನಾನು ಹೊರಗಡೆ ಯಾರನ್ನೂ ಶತ್ರುಗಳು ಅಂತ ಭಾವಿಸೋದಿಲ್ಲ. ಎಲ್ಲವೂ ಆಯಾ ನಿಮಿತ್ತ ಮಾತ್ರ. ನಮ್ಮೊಳಗೆ ಯಾವುದಿದಾವೆ ಎಲ್ಲ ಕೆಟ್ಟ ಗುಣಗಳು ದೂರ ಆಗಲಿ. ಕಪಿಲೇಶ್ವರನಲ್ಲಿ ಏನು ಪ್ರಾರ್ಥನೆ ಮಾಡಿದ್ರು? ಭಗವಂತನ ಹತ್ರ ಹೋದಾಗ ಏನು ಕೇಳಬೇಕು ಅಂತ ಅನ್ಸೋದಿಲ್ಲ. ದಂಪತಿ ಸಮೇತ ನಮ್ಮಿಂದ ಒಳ್ಳೇದ್ ಮಾಡಿಸ್ಲಿ, ನಮ್ಗೆ ಒಳ್ಳೇದಾಗ್ಲಿ. ದಂಪತಿ ಸಂಬಂಧ ಸಮೇತವನ್ನು ಈ ಒಂದು ವಿಶೇಷ ಪೂಜೆ ಆ ಥರ ಯಾವುದನ್ನು ಇದಿಲ್ಲ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಎಲ್ರಿಗೂ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಸರ್, ಈಗ ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಅನ್ನುವಂಥದ್ದಿತ್ತು. ನೀವು ದಂಪತಿ ಸಮೇತ ಬೆಳಗಾವಿ ಕಪಿಲೇಶ್ವರು ಮತ್ತು ಯಲ್ಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿ. ನಾನು ಆ ವಿಷಯದ ಬಗ್ಗೆ ಏನು ಪ್ರತಿಕ್ರಿಯಿಸಕ್ಕೆ ಬಯಸೋದಿಲ್ಲ. ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.